ಎಲ್ಲರಿಗೆ ಸಹ ಗಗನ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಚಿಕನ್ ಸುಕ್ಕ ಮಾಡಲಿಕ್ಕೆ ಹೊರಟಿದ್ದೇವೆ. ಹೇಗೆ ಮಾಡೋದು ನೋಡುವ ಬನ್ನಿ. ಇಲ್ಲಿ ನಮಗೆ ಬೇಕಾಗಿರುವ ಸಾಮಗ್ರಿಗಳು: ಅರಿಶಿನ, ಉಪ್ಪು, ಒಂದು ಇಡೀ ಬೆಳ್ಳುಳ್ಳಿ, 2 ಈರುಳ್ಳಿ, 2 ಟೊಮೆಟೊ, 4 ಹಸಿಮೆಣಸಿನಕಾಯಿ ಮತ್ತು 1 ತುರಿದಿಟ್ಟ ತೆಂಗಿನಕಾಯಿ, 1 ಲಿಂಬೆಹಣ್ಣು ಮತ್ತು ಎಷ್ಟು ಕೊತ್ತಂಬರಿ ಸೊಪ್ಪು ಬೇಕಾಗ್ತದೆ. ಇಲ್ಲಿ ನಾವು ಬಾಣಲೆ ಇಟ್ಟಿದ್ದೇವೆ. ಇಲ್ಲಿಗ ಒಂದು 2-3 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಬೇಕು. ಇಲ್ಲಿ ಎಣ್ಣೆ ಬಿಸಿಯಾದ ನಂತರ ನಾವು ಇಲ್ಲಿ ಬೆಳ್ಳುಳ್ಳಿ ಹಾಕ್ಕೊಳ್ಬೇಕು. ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದೀಗ ಕಾದಿದೆ. ಇದಕ್ಕೀಗ ನಾವು ಈರುಳ್ಳಿ ಹಾಕಬೇಕು. ಇದನ್ನೀಗ ಚಂದ ಮಾಡಿ ಫ್ರೈ ಮಾಡ್ಕೊಳ್ಬೇಕು. ಬ್ರೌನಿಷ್ ಕಲರ್ ಬರುವ ತನಕ ನಾವು ಫ್ರೈ ಮಾಡಬೇಕು. ಈಗ ಈರುಳ್ಳಿ ಬ್ರೌನಿಷ್ ಕಲರ್ ಆಗಿದೆ. ಇದಕ್ಕೆ ನಾನೀಗ ಟೊಮೆಟೊವನ್ನು ಹಾಕಬೇಕು. ಟೊಮೆಟೊ ಅಷ್ಟು ಕಾಯಬೇಕಂತ ಇಲ್ಲ, ಹಾಕಿ ಮಿಕ್ಸ್ ಮಾಡಿ ಮತ್ತೆ ಚಿಕನ್ ಹಾಕಬೇಕು. ಈಗ ಚಿಕನ್ ಹಾಕುವ. ಚಿಕನ್ ಹಾಕಿ ನಾವಿಲ್ಲಿ ಈಗ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ಅರಿಶಿನ, ಉಪ್ಪು ಅದನ್ನೆಲ್ಲ ಹಾಕಿ ಸ್ವಲ್ಪ ಬೇಯಲಿಕ್ಕೆಲ್ಲ ಇಡಬೇಕು. ನಾವೀಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳುವ, ಮತ್ತು ಬೇಕಿದ್ರೆ ನೋಡ್ಕೊಂಡು ಹಾಕ್ಬೋದು. ಚಿಕ್ಕ ತಕ್ಕಷ್ಟು ಉಪ್ಪು ಹಾಕಬೇಕು. ಉಪ್ಪು ಸ್ವಲ್ಪ ಅರಿಶಿನ ಹಾಕಿ ಮಿಕ್ಸ್ ಮಾಡುವ. ಚಂದ ಬೇಯಬೇಕು. ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಲಿಕ್ಕಿಡುವ. ನೀರು ಹಾಕೋದು ಬೇಡ. ನಾವಿಲ್ಲಿಗ ಅರ್ಧ ಲಿಂಬು ಹಾಕುವ, ಮತ್ತೆ ಬೇಕಿದ್ರೆ ಹಾಕ್ಬೋದು. ಇದನ್ನೀಗ ಒಂದು 10 ನಿಮಿಷಕ್ಕೆ ಬಾಯಿ ಮುಚ್ಚಿ ಬೇಯಲಿಕ್ಕಿಡುವ. ಇದೀಗ ಅರ್ಧ ಬೆಂದಿದೆ, ಇನ್ನೂ ಸಹ ಬೇಯಲಿಕ್ಕುಂಟು, ನೀರೆಲ್ಲ ಬಿಟ್ಟಿದೆ. ಅದಕ್ಕೆ ನಾವು ಒಂಚೂರು ಈಗ ಖಾರ ಎಲ್ಲ ಎಳ್ಕೊಳ್ಳಿ ಅಂತ ಚಿಕನ್ ಮಸಾಲ ಹುಡಿ ಹಾಕುವ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಮನೆಯಲ್ಲಿ ಸಹ ಹುಡಿ ಮಾಡಿದ್ದಿದ್ರೆ ಅದನ್ನೆಲ್ಲ ಹಾಕ್ಬೋದು. ಇದು ಚಂದ ಖಾರ ಎಳ್ಕೊಳ್ತದೆ ಸ್ವಲ್ಪ ಹೊತ್ತು ಬೇಯಲಿಕ್ಕಿಟ್ಟು. ಅದಕ್ಕೆ ಇದು ಕೋಳಿ ತಳ ಹಿಡಿತದ್ರೆ ಒಂಚೂರು ನೀರು ಹಾಕ್ಕೊಳ್ಳಿ ಬೇಕಿದ್ರೆ. ಇಲ್ಲಿ ನಾವು ಹಾಕೊಳ್ಳಿಲ್ಲ ನೀರು. ಇದೀಗ ಬೆಂದಿದೆ. ನಾವೀಗ ಇದಕ್ಕೆ ತೆಂಗಿನಕಾಯಿ ಹಾಕುವ. ನಾವಿಲ್ಲಿ 1 ತೆಂಗಿನಕಾಯಿ ತಗೊಂಡಿದ್ದೇವೆ. ನಿಮ್ಮಲ್ಲಿ ತೆಂಗಿನಕಾಯಿ ಅಂದರೆ ಕೋಳಿ ಜಾಸ್ತಿ ಇದ್ದರೆ 2-3 ಹಾಗೆ ಹಾಕಿ. ನಾವಿಲ್ಲಿಗೆ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೇವೆ ನೋಡಿ. ಒಂಚೂರು ನೀರು ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು. ಆಯಿತು, ಇಲ್ಲಿ ಕೋಳಿ ಸುಕ್ಕ ಮುಗೀತು ಇಲ್ಲಿಗೆ. ಈಗ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕುವ ಮೇಲ್ಗಡೆಯಿಂದ.
ಉಪ್ಪೆಲ್ಲ ನೋಡ್ಕೊಳ್ಳಿ, ಬೇಕಿದ್ರೆ ಅದರ ಮೇಲೆ ಸ್ವಲ್ಪ ಹಾಕಿ. ಚಿಕನ್ ಸುಕ್ಕ ರೆಡಿ. ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.